ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ರಾಜ್ಯಪಾಲರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇವೆ. ಈ ಒಂದು ತರಗತಿಗಳು ಏನೇನೆಲ್ಲ ಚರ್ಚೆ ಮಾಡ್ತೇವೆ ಅಂದರೆ ಆ ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ, ಕೆಲವೊಂದು ವಿವೇಚನಾ ಅಧಿಕಾರಗಳನ್ನು ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ, ಚರ್ಚೆ ಮಾಡ್ತಾ ಹೋಗೋಣ. ಈ ರಾಜ್ಯ ಕಾರ್ಯಾಂಗದೊಳಗೆ ಮುಖ್ಯವಾಗಿ ಯಾರು ಬರ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಕಾಣ್ತಾ ಹೋಗ್ತೀವಿ. ಮುಖ್ಯಮಂತ್ರಿ ಜೊತೆಗೆ ಆ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅಡ್ವೊಕೇಟ್ ಜನರಲನ್ನು ಈ ಒಂದು ರಾಜ್ಯ ಕಾರ್ಯಾಂಗದೊಳಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಒಂದೇದು ರಾಜ್ಯಪಾಲನ ನೋಡ್ತಾ ಹೋಗ್ತೀವಿ, ಒಂದೇದು ಮುಖ್ಯಮಂತ್ರಿಗಳನ್ನ ನೋಡ್ತಾ ಹೋಗ್ತೀವಿ, ಮುಖ್ಯಮಂತ್ರಿದೊಳಗೆ ಆ ಮಂತ್ರಿ ಮಂಡಲವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಡ್ವೊಕೇಟ್ ಜನರಲ್ ಅವರನ್ನು ಈ ಒಂದು ರಾಜ್ಯ ಕಾರ್ಯಾಂಗದೊಳಗೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಯಾರು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಯಾವ ರೀತಿ ರಾಷ್ಟ್ರಪತಿಗಳು ದೇಶದ ಮುಖ್ಯಸ್ಥರಾಗಿರ್ತಾರೋ ಅದೇ ರೀತಿ ರಾಜ್ಯಪಾಲರು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯದ ಒಂದು ಪ್ರಥಮ ಪ್ರಜೆ ಅಂತ ಕರಿತಾವೆ. ಯಾರನ್ನ ರಾಜ್ಯದ ಪ್ರಥಮ ಪ್ರಜೆ ಅಂತ ಕರಿತಾವಪ್ಪ ಅಂದ್ರೆ ಈ ರಾಜ್ಯಪಾಲನ ಕರಿತಾ ಹೋಗ್ತಾರೆ, ಸಂವಿಧಾನದ ಮುಖ್ಯಸ್ಥ ಅಂತ ಕರಿತಾ ಹೋಗ್ತಾರೆ. ಆದರೆ ಮುಖ್ಯಮಂತ್ರಿಯನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ಕರಿತಾ ಹೋಗ್ತಾರೆ. ಈ ಮುಖ್ಯಮಂತ್ರಿಯನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥರಂತ ಕರಿತಾ ಹೋಗ್ತಾರೆ. ಹಾಗಾದರೆ ಈ ರಾಜ್ಯಪಾಲರು ಆ ಕೇಂದ್ರ ಮಂತ್ರಿಮಂಡಲದ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಯಾರನ್ನ ಈ ಒಂದು ಕೇಂದ್ರ ಮಂತ್ರಿಮಂಡಲದ ಒಂದು ಶಿಫಾರಸಿನ ಮೇರೆಗೆ ಆ ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬರು ರಾಜ್ಯಪಾಲರು ಇರ್ತಾ ಹೋಗ್ತಾರೆ. ಕೆಲವೊಂದು ಕಡೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ನೇಮಕ ಮಾಡ್ಬೋದು. ಅಂದ್ರೆ ಪ್ರತಿಯೊಂದು ರಾಜ್ಯಗಳಿಗೆ ಒಬ್ಬೊಬ್ಬರು ರಾಜ್ಯಪಾಲರು ಇರಬೇಕನ್ನೋದು ಕಾನೂನು ಐತಿ. ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ನೇಮಕ ಮಾಡ್ತಾ ಹೋಗ್ಬೋದು. ಜೊತೆಗೆ ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರ, ರಾಜ್ಯಪಾಲ ಅರ್ಹತೆ, ಅಧಿಕಾರಾವಧಿ, ವೇತನ ಮತ್ತು ಸವಲತ್ತುಗಳ ಬಗ್ಗೆ ನೋಡೋದಾದರೆ ಒಂದೇದು ಅರ್ಹತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇವರೊಬ್ಬರು ಏನಾಗಿರ್ಬೇಕಪ್ಪ ಅಂದ್ರೆ ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 35 ವರ್ಷಗಳ ಪೂರ್ಣಗೊಂಡಿರಬೇಕು, ಯಾವುದೇ ರೀತಿಯಾದ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಜೊತೆಗೆ ನ್ಯಾಯಾಂಗದ ಯಾವುದೇ ರೀತಿಯಲ್ಲಿ ಶಿಕ್ಷೆಗೆ ಒಳಗಾಗಿರಬಾರ್ದು ಮತ್ತು ಸಂಸತ್ತು ಕಾಲಕ್ಕೆ ನಿಗದಿಪಡಿಸುವಂಥ ಕೆಲವೊಂದು ಅರ್ಹತೆಗಳನ್ನು ಇವರು ಪಡೆದಿರಬೇಕು ಅನ್ನೋದನ್ನು ಈ ರಾಜ್ಯಪಾಲರಿಗೆ ಅರ್ಹತೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಈ ರಾಜ್ಯಪಾಲರು ಆಗ್ಬೇಕಪ್ಪ ಅಂದ್ರೆ ಒಂದನೇದು ಭಾರತ ದೇಶದ ಪ್ರಜೆ ಇರಬೇಕು, ಎರಡನೇದು 35 ವರ್ಷ ಪೂರ್ಣಗೊಂಡಿರಬೇಕು, ಯಾವುದೇ ರೀತಿಯಾದ ಲಾಭದಾಯಕ ಹುದ್ದೆಯಲ್ಲಿ ಇರಲೇಬಾರ್ದು, ಇನ್ನೊಂದು ನ್ಯಾಯಾಂಗ ಬಂಧನದಿಂದ ಯಾವುದೇ ರೀತಿಯ ಶಿಕ್ಷೆಗೆ ಒಳಗಾಗಿರಬಾರ್ದು. ಜೊತೆಗೆ ಸಂಸತ್ತು ಏನು ಮಾಡ್ತಾ ಹೋಗ್ತೈತಿ, ಕಾಲದಿಂದ ಕಾಲಕ್ಕೆ ತನ್ನ ಒಂದು ನಿಯಮಗಳನ್ನು ಪಾಲನೆ ಮಾಡುವಂಥ ಕೆಲವೊಂದು ಅರ್ಹತೆಗಳನ್ನು ನೀಡ್ತಾ ಹೋಗ್ತವೆ. ಅವುಗಳಿಗೆ ಹೊಂದಾಣಿಕೆ ಆಗಿರಬೇಕು. ಜೊತೆಗೆ ಈ ರಾಜ್ಯಪಾಲರ ಒಂದು ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷಗಳಾಗಿರ್ತವೆ. ಅಂದ್ರೆ ಈ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ ಆಗಿರ್ತೈತಿ. ಜೊತೆಗೆ ಆ ರಾಜ್ಯಪಾಲರು ಅವಧಿಗೆ ಮುನ್ನವೇ ರಾಷ್ಟ್ರಾಧ್ಯಕ್ಷರೇ ತಮ್ಮ ಒಂದು ರಾಜೀನಾಮೆ ನೀಡಬಹುದು. ಈ ರಾಜ್ಯಪಾಲರು ಅಧಿಕಾರಾವಧಿ 5 ವರ್ಷ ನೋಡ್ತಾ ಹೋಗ್ತೀವಿ. ಈ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಹೋಗ್ತಾರೆ. ಯಾರು ಪ್ರೆಸಿಡೆಂಟ್ ಅಂತ ಕರಿತಾವಲ್ಲ ಅವ್ರಿಗೆ. ಜೊತೆಗೆ ಈ ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರನ್ನು ಪದಚ್ಯುತಗೊಳಿಸ್ಬೋದು. ಈ ಒಂದು ರಾಜ್ಯಪಾಲರನ್ನ ಯಾರು ಪದಚ್ಯುತಗೊಳಿಸ್ಬೋದು, ಈ ಒಂದು ರಾಷ್ಟ್ರಪತಿಗಳು ಪದಚ್ಯುತಗೊಳಿಸ್ಬೋದು. ಇವರಿಗೆ ಸಂಸತ್ತು ನಿಗದಿಪಡಿಸುವಂಥ ವೇತನ, ಭತ್ಯೆ, ಬಾಡಿಗೆ ರಹಿತ ಅಧಿಕೃತವಾದಂಥ ನಿವಾಸ ಇವನ್ನೆಲ್ಲ ನೀಡ್ತಾ ಹೋಗ್ತಾರೆ. ಅಂದ್ರೆ ಇವರ ಒಂದು ಅಧಿಕಾರಾವಧಿಯೊಳಗೆ ಯಾರು ರಾಜ್ಯಪಾಲರ ಒಂದು ಅಧಿಕಾರಾವಧಿಯೊಳಗೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸುಗಳನ್ನು ಹಾಕಂಗಿಲ್ಲ. ಅಂದರೆ CC ಕೇಸುಗಳನ್ನು ಇವರ ಮೇಲೆ ಹಾಕುವಂತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾವೆ. ಅಂದರೆ ಈ ಸಂವಿಧಾನಾತ್ಮಕವಾಗಿ ರಾಜ್ಯದ ಎಲ್ಲ ಅಧಿಕಾರಗಳು ಯಾರ ಒಂದು ಹೆಸರಿನಲ್ಲಿ ನಡ್ತಾ ಹೋಗ್ತಪ್ಪ, ರಾಜ್ಯಪಾಲರ ಹೆಸರಿನಲ್ಲಿ ನೋಡ್ತಾ ಹೋಗ್ತವೆ. ಆದರೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಆ ಮಂತ್ರಿಮಂಡಲ ಅಧಿಕಾರಗಳನ್ನು ಚಲಾಯಿಸ್ತಾ ಹೋಗ್ತಾರೆ. ಆದರೂ ಕೂಡ ಈ ರಾಜ್ಯಪಾಲ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಯಾವಪ್ಪ ಅಂದ್ರೆ ಮೊದಲನೇದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರ ಅಂತ ಹೇಳಿದ್ವಿ ರಾಜ್ಯಪಾಲರಂತ ನೋಡ್ತಾ ಹೋಗ್ತೀವಿ.
ಈ ರಾಜ್ಯದ ಒಂದು ಮುಖ್ಯಮಂತ್ರಿಯನ್ನು ಮತ್ತು ಅವರ ಸಲಹೆ ಮೇರೆಗೆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಮುಖ್ಯಮಂತ್ರಿಯನ್ನ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಇವರು ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಇವರು ರಾಜ್ಯದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ. ಅಂದರೆ ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಹೇಳೋದಂದ್ರೆ ರಾಜ್ಯದ ಪ್ರಮುಖ ಒಂದು ಆಯೋಗಗಳು ಏನು ಕರಿತಾ ಹೋಗ್ತಾವಲ್ಲ, ಏನು KPSC ಮತ್ತು ರಾಜ್ಯ ಮಹಿಳಾ ಆಯೋಗ, ರಾಜ್ಯ ಮಕ್ಕಳ ಆಯೋಗ ಅಂತ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ರಾಜ್ಯದೊಳಗೆ ವಿಶ್ವವಿದ್ಯಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಈ ವಿಶ್ವವಿದ್ಯಾಲಯದ ಕುಲಪತಿಗಳು ಯಾರಾಗಿರ್ತಾರಪ್ಪ ಅಂದ್ರೆ ಈ ರಾಜ್ಯಪಾಲರಾಗಿರ್ತಾ ಹೋಗ್ತಾರೆ. ಇವರು ರಾಜ್ಯದ ಒಂದು ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅಂದರೆ ರಾಜ್ಯದ ಎಲ್ಲ ಒಂದು ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿರ್ತಾರೆ. ಜೊತೆಗೆ ಆ ರಾಜ್ಯದ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾ ಹೋಗ್ತಾರೆ. ಇದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಎರಡನೇದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾವೆ. ಅಂದ್ರೆ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ ಆ ವಿಧಾನಮಂಡಲದ ಅಧಿವೇಶನವನ್ನು ಕರೆಯುವುದು ಮತ್ತು ಮುಂದೂಡುವುದು ಮತ್ತು ಮುಖ್ಯಮಂತ್ರಿ ಶಿಫಾರಸ್ಸಿನ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರ ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ವಿಧಾನಮಂಡಲದ ಅಧಿವೇಶನ ಐತಲ್ಲಪ್ಪ, ಆ ಅಧಿವೇಶನವನ್ನು ಯಾರು ಕರಿತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲ ಕರಿತಾ ಹೋಗ್ತಾರೆ. ಅಂದ್ರೆ ಕರೀತಾರೆ, ಮಾಹಿತಿ ಏನಾರ ಮುಂದೂಡ್ಬೋದು, ತಡೆಯುವ ಟೈಮ್ ಸರಿ ಇಲ್ಲ ಅಂತ ಮುಂದೂಡ್ಬೋದು. ಕೆಲವೊಂದು ಸಾರಿ ಏನು ಮಾಡ್ತಾ ಹೋಗ್ತಾರೆ, ಆ ಮುಖ್ಯಮಂತ್ರಿ ಶಿಫಾರಸ್ಸಿನ ಮೇರೆಗೆ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ವಿಧಾನಮಂಡಲ ಅಧಿವೇಶನವನ್ನು ಕರೀತಾರೆ ಮತ್ತು ಮುಂದೂಡ್ಬೋದು ಮತ್ತು ಮುಖ್ಯಮಂತ್ರಿಗಳ ಒಂದು ಶಿಫಾರಸ್ಸಿನ ಮೇರೆಗೆ ಆ ವಿಧಾನಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯಪಾಲರಿಗೆ ಐತಿ. ಜೊತೆಗೆ ಆ ವಿಧಾನ ಪರಿಷತ್ತು ಯಾವುದು ಇನ್ನೊಂದು ಸಭೆ ಆದ ವಿಧಾನ ಪರಿಷತ್ ಅಂತ ನೋಡ್ತಾ ಹೋಗ್ತೀವಿ. ಅದರಲ್ಲಿ 1/6 ಸದಸ್ಯರನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಹಾಗೂ ಸಹಕಾರ ಚಳವಳಿ ಕ್ಷೇತ್ರಗಳಲ್ಲಿ ಸಲ್ಲಿಸಿದಂಥ ಸೇವೆಯನ್ನು ಪರಿಗಣಿಸಿ ನಾಮನಿರ್ದೇಶನ ಮಾಡ್ತಾ ಹೋಗ್ತಾರೆ. ಎಲ್ಲಿಗೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಶಾಸಕಾಂಗ ಅಂಗೀಕರಿಸಿದಂಥ ಮಸೂದೆಗೆ ತಮ್ಮ ಒಂದು ಅಂಕಿತವನ್ನು ಹಾಕುವಂಥ ಅಥವಾ ರಾಜ್ಯ ಶಾಸಕಾಂಗ ಮಸೂದೆಯನ್ನು ಮರುಪರಿಶೀಲನೆಗೆ ಹಿಂದಿರುಗಿಸುವ ಅಥವಾ ತಿರಸ್ಕರಿಸುವಂಥ ಅಧಿಕಾರವಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ರಾಜ್ಯ ಶಾಸಕಾಂಗದೊಳಗೆ ಅಂಗೀಕರಿಸಿದಂಥ ಮಸೂದೆ ಏನು ಹೇಳಿದ್ದಾರೆ, ಸಾಮಾನ್ಯ ಮಸೂದೆ, ಹಣಕಾಸಿನ ಮಸೂದೆ, ಅವು ಎರಡೂ ಸದನಗಳು ಒಪ್ಪಿಗೆ ಪಡೆದಂತೆ ಎಲ್ಲಿ ಹೋಗ್ತವೆ, ರಾಜ್ಯಪಾಲರಿಗೆ ಹೋಗ್ತವೆ. ಆ ರಾಜ್ಯಪಾಲರು ಒಮ್ಮೆಗೆ ಒಂದು ಅಂಕಿತವನ್ನು ಹಾಕ್ಬೋದು, ಇಲ್ಲಕ್ಕಂದ್ರೆ ಒಳ್ಳೆ ರಿಟರ್ನ್ ಕಳಿಸ್ತಾರೆ, ಇನ್ನೊಮ್ಮೆಟ್ಟು ಚೆಕ್ ಮಾಡಿಕೊಡ್ರಪ್ಪ ಮರುಪರಿಶೀಲನೆಗೆ ಒಳ್ಳೆ ಕಳಿಸ್ತಾ ಹೋಗ್ತಾರೆ. ಇಲ್ಲಕ್ಕಂದ್ರೆ ತಿರಸ್ಕಾರ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ರಾಜ್ಯಪಾಲರಿಗೈತಿ. ಕೆಲವೊಮ್ಮೆ ಅವಶ್ಯ ಬಿದ್ದರೂ ಕೂಡ ಆ ರಾಷ್ಟ್ರಾಧ್ಯಕ್ಷರ ಒಂದು ಅಂಕಿತಕ್ಕೆ ಕಳಿಸ್ತಾ ಹೋಗ್ತಾರೆ. ಅಂದರೆ ರಾಷ್ಟ್ರಪತಿಗಳು ಕೂಡ ಈ ಒಂದು ಅಲ್ಲಿಗೆ ಅಂಕಿತಕ್ಕೆ ಕಳಿಸ್ತಾ ಹೋಗ್ತಾರೆ. ಇದು ಏನಪ್ಪ ಅಂದ್ರೆ ಶಾಸನೀಯ ಅಧಿಕಾರಗಳನ್ನು ನೋಡ್ತವೆ. ಅದೇ ರೀತಿ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ರಾಜ್ಯಪಾಲರ ಪೂರ್ವಾನುಮತಿ ಅನುಮತಿ ಪಡೆದೇ ಇಲ್ಲದೆ ಯಾವುದೇ ರೀತಿಯಾದಂಥ ಹಣಕಾಸಿನ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಂಗಿಲ್ಲ. ಈ ವಿಧಾನಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸ್ಬೇಕಂತ ಐತಿ. ಆದರೆ ವಿಧಾನಸಭೆಯೊಳಗೆ ಹಣಕಾಸಿನ ಮಸೂದೆ ಮಂಡನೆ ಮಾಡಬೇಕಾದ್ರೆ ಯಾರ ಒಂದು ಅನುಮತಿ ಪಡ್ಕೊಂಡಿರ್ಬೇಕಪ್ಪ ಅಂದ್ರೆ ರಾಜ್ಯಪಾಲರ ಒಂದು ಅನುಮತಿಯನ್ನು ಪಡ್ಕೊಂಡಿರ್ಬೇಕು. ಈ ರಾಜ್ಯಪಾಲರ ಒಂದು ಅನುಮತಿ ಪಡೆಯದೇ ಯಾವುದೇ ರೀತಿಯಾದಂಥ ವಿಧಾನಸಭೆಯೊಳಗೆ ಮಂಡನೆ ಮಾಡೋಂಗಿಲ್ಲ. ಈ ರಾಜ್ಯ ಹಣಕಾಸು ಆಯೋಗ ಮತ್ತು ರಾಜ್ಯ ಯೋಜನಾ ಮಂಡಳಿಯನ್ನು ರಚಿಸುವಂಥ ಅಧಿಕಾರ ಇವರು ಪಡ್ಕೊಂಡಿರ್ತಾರೆ. ಅಂದ್ರೆ ರಾಜ್ಯದೊಳಗೆ ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡ್ಬೋದು, ರಾಜ್ಯ ಯೋಜನಾ ಮಂಡಳಿಯನ್ನು ರಚಿಸುವಂಥ ಅಧಿಕಾರ ರಾಜ್ಯಪಾಲರು ನೋಡ್ತಾ ಹೋಗ್ತೀವಿ. ಆ ರಾಜ್ಯದ ಒಂದು ತುರ್ತು ನಿಧಿಯಿಂದ ಆ ಪ್ರವಾಹ, ಭೂಕಂಪದಂಥ ಆಕಸ್ಮಿಕ ಘಟನೆಗಳನ್ನು ನಿಭಾಯಿಸಲು ಹಣವನ್ನು ಏನು ಮಾಡ್ತಾ ಹೋಗ್ಬೋದಪ್ಪ ಅಂದರೆ ಬಿಡುಗಡೆ ಮಾಡ್ತಾ ಹೋಗ್ಬೋದು. ಜೊತೆಗೆ ರಾಜ್ಯದ ಒಂದು ಸಂಚಿತ ನಿಧಿ ಯಾರ ನಿಯಂತ್ರಣದಲ್ಲಿ ಐತಪ್ಪ ಅಂದರೆ
ರಾಜ್ಯಪಾಲರೊಳಗೆ ನೋಡ್ತಾ ಹೋಗ್ತಾ ಅಂದ್ರೆ ರಾಜ್ಯದ ಒಂದು ಸಂಚಿತ ನಿಧಿ ಯಾರ ಒಂದು ಅಧೀನದೊಳಗೆ ಐತಪ್ಪ ಅಂದ್ರೆ ನಿಯಂತ್ರಣದೊಳಗೆ ಐತಪ್ಪ ಅಂದ್ರೆ ರಾಜ್ಯಪಾಲರ ಒಂದು ನಿಯಂತ್ರಣದೊಳಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಮುಂದುವರೆದು ನ್ಯಾಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಅಂದ್ರೆ ಅಪರಾಧ ಮಾಡಿ ಉಚ್ಚ ನ್ಯಾಯಾಲಯಗಳಿಂದ ಶಿಕ್ಷೆಗೆ ಗುರಿಯಾದವರಿಗೆ ಏನು ಮಾಡ್ಬೋದಪ್ಪ ಅಂದ್ರೆ ಕ್ಷಮಾದಾನ ಮಾಡುವಂಥದ್ದು ಅಥವಾ ಶಿಕ್ಷೆ ಕಡಿಮೆ ಮಾಡುವಂಥದ್ದು ಅಥವಾ ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯಪಾಲರಿಗೆ ಇರೋದನ್ನು ಕಾಣ್ತಾಗ್ತದೆ. ಅಂದ್ರೆ ಈ ಅಪರಾಧ ಮಾಡಿ ಉಚ್ಚ ನ್ಯಾಯಾಲಯಗಳಿಂದ ಶಿಕ್ಷೆ ಗುರಿಯಾದವರಿಗೆ ಒಂದೇದು ಕ್ಷಮೆ ಮಾಡ್ಬೋದು, ಶಿಕ್ಷೆಯನ್ನು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು, ಇಲ್ಲಕ್ಕ ಮುಂದುವರಿಸ್ಬೋದು, ಇಲ್ಲಕ್ಕಂದ್ರೆ ಶಿಕ್ಷೆಯನ್ನು ಬದಲಾವಣೆ ಮಾಡ್ಬೋದು. ಯಾರಿಗೆ ಇಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯಪಾಲರಿಗೆ ಐತಿ. ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯಪಾಲರು ನೋಡ್ತಾರೆ. ಅಂದ್ರೆ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂದ್ರೆ ಅಡ್ವೊಕೇಟ್ ಜನರಲ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಅಧಿಕಾರ ಈ ಒಂದು ರಾಜ್ಯಪಾಲರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದೆಷ್ಟು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಕೆಲವೊಂದು ರಾಜ್ಯಪಾಲರಿಗೆ ಕೆಲವೊಂದು ವಿವೇಚನಾ ಅಧಿಕಾರಗಳು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಏನು ಶಾಸಕಾಂಗ ಅಂಗೀಕರಿಸಿದಂಥ ಮಸೂದೆಯನ್ನು ಆ ರಾಷ್ಟ್ರಾಧ್ಯಕ್ಷರಿಗೆ ಸಹಿಗೆ ಕಾಯ್ದಿರಿಸುವ ಜೊತೆಗೆ ಆ ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದರೆ ವೈಫಲ್ಯತೆ ಉಂಟಾದಾಗ ಆ ರಾಷ್ಟ್ರಾಧ್ಯಕ್ಷರಿಗೆ ವರದಿ ಕಳಿಸಿ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತವನ್ನು ವಿಧಿಸುವಂಥ ಶಿಫಾರಸು ಮಾಡುವ ಅಧಿಕಾರ ಯಾರಿಗೈತಪ್ಪ ರಾಜ್ಯಪಾಲ. ಅಂದ್ರೆ 350 ರಾಜ್ಯ ತುರ್ತು ಪರಿಸ್ಥಿತಿ ಇರುವಂಥ ಅಧಿಕಾರ ಯಾರಿಗೆ ಒಂದು ವರದಿ ಕಳಿಸ್ತಾರಪ್ಪ ಅಂದ್ರೆ 356 ಈ ಒಂದು ಆಗಬೇಕಪ್ಪ 356 ವಿಧಿ ಈ ಜಾರಿಗೆ ಬರ್ಬೇಕಪ್ಪ ಅಂದ್ರೆ ಯಾರ ವರದಿ ಬೇಕಪ್ಪ ಅಂದ್ರೆ ರಾಜ್ಯಪಾಲರ ಒಂದು ವರದಿಯನ್ನು ಅನುಸರಿಸಿ ರಾಷ್ಟ್ರಪತಿಗಳು ಏನು ಮಾಡ್ತಾ ಹೋಗ್ತಾರೆ ತಮ್ಮ ಒಂದು ಆಡಳಿತವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಶಿಫಾರಸು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಮಾಡ್ತಾ ಹೋಗ್ತಾರೆ. ಜೊತೆಗೆ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಾಗ ಆ ಮಂತ್ರಿಮಂಡಲವನ್ನು ವಜಾ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ವಿಧಾನಸಭೆ ಆ ಒಂದು ಅವಿಶ್ವಾಸ ಏನಾದರೂ ವಿಶ್ವಾಸವನ್ನು ಕಳೆದುಕೊಂಡಪ್ಪ ಅಂದ್ರೆ ಆ ಮಂತ್ರಿಮಂಡಲವನ್ನು ವಜಾ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರಾಜ್ಯಪಾಲರ ಒಂದು ಅಧಿಕಾರ ಮತ್ತು ಕಾರ್ಯಗಳು, ವಿವೇಚನಾಧಿಕಾರಿಗಳು ಮತ್ತು ಅರ್ಹತೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.